ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಂತೂ ಇಂತೂ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ರಾತ್ರಿ ಅಂತಲೇ ಹೇಳಬೇಕು, ಸೋನಂ ವಾಂಗ್ಚುಕ್ ಅವರು ಆಸ್ಪತ್ರೆಯ ಹಾಸಿಗೆಯ ಮೇಲೇನೆ ಉಪವಾಸವನ್ನ ಮುರಿದಿದ್ದಾರೆ. ಕೇಂದ್ರ ಸಚಿವ ಜೆ ಪಿ ನಡ್ಡಾ, ಬಿಜೆಪಿಯ ಮಾಜಿ ರಾಷ್ಟ್ರಾಧ್ಯಕ್ಷ ಮತ್ತು ಸದ್ಯ ಕೇಂದ್ರದಲ್ಲಿ ಆರೋಗ್ಯ ಸಚಿವರಾಗಿರುವಂತಹ ಜೆ ಪಿ ನಡ್ಡಾ ಅವರು ಅವರಿಗೆ ಜ್ಯೂಸ್ ಕುಡಿಸುವ ಮೂಲಕ, ಆ ನಂತರ ಅವರ ಹೆಂಡತಿಯನ್ನು ಜ್ಯೂಸ್ ಕುಡಿಸಿದ್ರು, ಅದೆಲ್ಲ ಆಯಿತು. ಆ ಮೂಲಕ ಸೋನಂ ವಾಂಗ್ಚುಕ್ ಅವರು ಸುಮಾರು 25-26 ದಿನಗಳ ಉಪವಾಸವನ್ನ ಮುರಿದಿದ್ದಾರೆ. ಅವರು ಕೊಟ್ಟಂತಹ ಹೇಳಿಕೆ, ಭರವಸೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ, ಅದನ್ನು ನೆರವೇರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಉಪವಾಸವನ್ನ ಮುರಿತಾ ಇದ್ದೀನಿ ಅಂತ. ಸೊ ಈ ಉಪವಾಸವನ್ನ ಅವರು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಬಿಜೆಪಿಯ ಮಂತ್ರಿ ಕೊಟ್ಟಂತಹ ಜ್ಯೂಸ್ ಅನ್ನು ಕುಡಿದು, ಅವ್ರ ಕೈಲಿ ಜ್ಯೂಸ್ ಕುಡಿಸ್ಕೊಂಡು ಉಪವಾಸ ತೊರೆದ್ರಲ್ಲ, ಅಲ್ಲಿ ಈಗ ಪ್ರಶ್ನೆಗಳು ಬರ್ತಾ ಇರುವಂತಹದ್ದು, ಅಲ್ಲಿ ಅವರ ಕೈಯಲ್ಲಿ ಜ್ಯೂಸ್ ಕುಡಿದು ಉಪವಾಸ ತೊರೆಯಬೇಕಾದಂತಹ ಅನಿವಾರ್ಯತೆ ಇತ್ತ, ಅಥವಾ ಅದು ಸರಿನಾ? ಅವರು ಉಪವಾಸ ತೊರಿಬೇಕು ಅನ್ನೋದೇ ಆಗಿದ್ದಿದ್ರೆ ಅಲ್ಲಿಂದ, ಆಸ್ಪತ್ರೆಯಿಂದ ಸೀದಾ ಜಂತರ್ ಮಂತರ್ಗೆ ಬಂದು ಯಾವ ಜನರ ಎದುರುಗಡೆ ಅವರು ಸುಮಾರು 20 ದಿನ ಉಪವಾಸ ಮಲಗಿದ್ರು, ಯಾವ ಅಭಿಜಿತ್ ದೀಪ್ಗೆ ಪಕ್ಕದಲ್ಲಿ ಕೂತಿದ್ರು, ಅವರ ಪಕ್ಕದಲ್ಲಿ ಅಥವಾ ಅವರ ಜೊತೆಯಲ್ಲಿ ಕೂತ್ಕೊಂಡು ಅವರ ಮುಂದೆ, ಜನರ ಮುಂದೆ ಜ್ಯೂಸ್ ಕುಡಿದು ಉಪವಾಸ ತೊರಿಬಹುದಾಗಿತ್ತು. ಆದರೆ ಇವರು ಹಂಗ ಮಾಡಲಿಲ್ಲ. ಸರ್ಕಾರದ ಪ್ರತಿನಿಧಿಗಳ ಜೊತೆಯಲ್ಲಿ ಅವರು ಕೊಟ್ಟ ಜ್ಯೂಸನ್ನು ಅವರ ಕೈಯಿಂದ ಕುಡಿದು ತೊರೆದ್ರಲ್ಲ. ಸೊ ಈಗ ಬರ್ತಿರೋ ಪ್ರಶ್ನೆ, ಸೋನಂ ವಾಂಗ್ಚುಕ್ ಜಿರಳೆಗಳಿಗೆ ದ್ರೋಹ ಬಗೆದರ, ಮೋಸ ಮಾಡಿಬಿಟ್ರ? ಈ ಪ್ರಶ್ನೆ ಬರುತ್ತೆ. ಯಾಕೆ ಅನ್ನೋದನ್ನ ವಿವರಿಸ್ತೀನಿ, ಮತ್ತು ಮುಂದೇನಾಗಬಹುದು ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ನನ್ನ ವಿಶ್ಲೇಷಣೆಯನ್ನು ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸುಮಾರು 20 ದಿನಗಳು ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಈ ದೇಶದ ವಿದ್ಯಾರ್ಥಿಗಳು ಪಡವಾರದ ಪಾಡುಪಟ್ಟಿದ್ದಾರೆ. 21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಜವಾಬ್ದಾರಿ ಹೊತ್ತು ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಉಪವಾಸ ಮಲಗಿದ್ರು ಸೋನಂ ವಾಂಗ್ಚುಕ್. 20 ದಿನಗಳ ಉಪವಾಸ. ಇನ್ನು ಜುಲೈ 20ನೇ ತಾರೀಕು ಸಂಸತ್ತಿಗೆ ಮಾರ್ಚ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ. ಆ ಒಂದು ಪ್ರತಿಭಟನೆಯಲ್ಲಿ ಅಥವಾ ಆ ಮೆರವಣಿಗೆಯಲ್ಲೂ ಸಹ ಹೇಗಾದರೂ ಮಾಡಿ ಸೋನಂ ವಾಂಗ್ಚುಕ್ ಅವರು ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಯಾಕಂದ್ರೆ 20 ದಿನಗಳಿಂದ ಏನೂ ತಿಂದಿರಲಿಲ್ಲ. ಅವ್ರನ್ನೂ ಸಹ ಜೊತೆಯಲ್ಲಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಕಾಕ್ರೋಚ್ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಘೋಷಣೆ ಮಾಡಿದ್ರು. ಆವತ್ತು ನಾವು ಸಂಸತ್ತಿನ ಕಡೆ ಹೋಗೇ ಹೋಗ್ತೀವಿ, ಏನೇ ಆಗ್ಲಿ ಹೋಗ್ತೀವಿ ಅಂತ ಘೋಷಣೆಗಳನ್ನು ಮಾಡ್ಕೊಂಡಿದ್ರು. ಆದ್ರೆ ಅದಕ್ಕೆ ಹಿಂದಿನ 2 ದಿನದ ಹಿಂದೆನೆ ಪೊಲೀಸರು ಸಿವಿಲ್ ಡ್ರೆಸ್ ಅಲ್ಲಿ, ಆಸ್ಪತ್ರೆ ಸಿಬ್ಬಂದಿ ಡ್ರೆಸ್ ಅಲ್ಲಿ ಮತ್ತು ಕೆಲವರು ಪೊಲೀಸರದೇ ಡ್ರೆಸ್ ಅಲ್ಲಿ ಬೆಳಗ್ಗೆ ಬಂದು ಸೋನಂ ವಾಂಗ್ಚುಕ್ ಅವರ ಸುತ್ತ ಆವರಿಸ್ಕೊಂಡು, ಅವರ ಸುತ್ತ ಕರ್ಟನ್ಗಳನ್ನ ಹಾಕಿ ಅವರನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗುವ ರೀತಿಯಲ್ಲಿ ಬಲವಂತವಾಗಿ ಜಂತರ್ ಮಂತರ್ನಿಂದ ಈ ಸರ್ಕಾರ, ಮೋದಿ ಸರ್ಕಾರ ಅಮಾನವೀಯವಾಗಿ ಎತ್ಕೊಂಡು ಹೋದರು. ಎತ್ಕೊಂಡು ಹೋಗಿ ನಲ್ಲಿರುವಂತಹ ಸಫ್ದರ್ಜಂಗ್ ಗವರ್ನಮೆಂಟ್ ಆಸ್ಪತ್ರೆಗೆ ಹಾಕಿ ಅಲ್ಲಿ ಬಲವಂತಕ್ಕೆ ಅವರಿಗೆ ಲಿಕ್ವಿಡ್ಗಳನ್ನ ಕೊಡೋಕೆ ಶುರು ಮಾಡಿದ್ರು. ಲಿಕ್ವಿಡ್ ಸಿರಿಂಜ್ಗಳು ಆ ಮೂಲಕ ಕೊಡೋದಕ್ಕೆ ಶುರು ಮಾಡಿದ್ರು. ಬಟ್ ಸೋನಂ ವಾಂಗ್ಚುಕ್ ಉಪವಾಸ ತೊರಿಲಿಲ್ಲ. ಅವರು ಅವತ್ತು ಹೇಳಿದ್ದು, ಆರಂಭದಲ್ಲಿ ಆಸ್ಪತ್ರೆ ಸೇರಿದ ತಕ್ಷಣ, ನನ್ನ ಹೋರಾಟ ನಿಲ್ಲಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆ ನಂತರವೇ ನಾನು ಉಪವಾಸ ತೊರೆಯೋದು, ನಾನು ಸತ್ರು ಪರವಾಗಿಲ್ಲ, ಅಂತಂದ್ರು. ಅದಾದ 2-3 ದಿನಕ್ಕೆ, ಈ ಒಂದು 2 ದಿನಕ್ಕೆ ಮಾರ್ಚ್ ಇತ್ತು. ಸಂಸತ್ತಿನ ಕಡೆಗೆ ಮಾರ್ಚ್, ಜುಲೈ 20, ಭಾರತ ದೇಶದ ಯುವ ಜನತೆ ಇತಿಹಾಸದಲ್ಲಿ ಕರಾಳ ದಿನ. ಅವತ್ತು ಈ ಕ್ರೂರ ಮೋದಿ ಸರ್ಕಾರ, ಅಮಿತ್ ಶಾ ನೇತೃತ್ವದಲ್ಲಿರುವಂತಹ ಪೊಲೀಸರು, ಅಮಿತ್ ಶಾ ಮನಸ್ಥಿತಿಯನ್ನೇ ಆವಾಹಿಸಿಕೊಂಡಂತೆ ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಯುವ ಜನತೆಯ ಮೇಲೆ, ಅಲ್ಲಿ ಸೇರಿದ್ದಂತಹ ಹೋರಾಟಗಾರರ ಮೇಲೆ ಕ್ರೌರ್ಯ ಮೆರೆದರು. ಎಲ್ಲಿಲ್ಲದ ಕ್ರೌರ್ಯ ಮೆರೆದರು. ಲಾಠಿ ಬೀಸಿದ್ರು, ಅಶ್ರುವಾಯು ಸಿಡಿಸಿದ್ರು, ಜಲಫಿರಂಗಿ ಬಳಸಿದ್ರು, ಏನೆಲ್ಲ ಮಾಡಬಹುದ ಮಾಡಿದ್ರು. ಒಂದು ಹಂತಕ್ಕೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಕೆಲವರು, ಅದು ಪೊಲೀಸರ, RAF, ಯಾರೋ ಒಬ್ರು
ಪೆಲೆಟ್ ಗನ್ಸ್ ಅನ್ನು ಸಹ ಬಳಸಿದ್ದಾರೆ. ಇಬ್ಬರು ಗಂಭೀರವಾಗಿ ಅದರಿಂದ ಕಣ್ಣು ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳನ್ನ ಎದುರಿಸಿ ಈಗ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಅದೂ ಸಹ ಆಕ್ರೋಶ. ಯಾಕೆ ಅದನ್ನ ಗನ್ಸ್ ಅನ್ನ ನಾನು ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ದೆಹಲಿ ಭಾಗದಲ್ಲಿ ನಿಷೇಧಿಸಲಾಗಿರುವಂತಹ ವೆಪನ್. ಸರ್ಕಾರವೇ ನಿಷೇಧ ಮಾಡಿದೆ, ಅದನ್ನ ಸರ್ಕಾರನೇ ಬಳಸುತ್ತೆ ಅಂತಂದ್ರೆ ನೀವು ಯೋಚನೆ ಮಾಡಿ. ಬಟ್ ಅದನ್ನೂ ಬಳಸಿದ್ರು. ಏನೆಲ್ಲ ಮಾಡಬಹುದು, ಮಕ್ಕಳಿಗೆ ತಲೆ ಹೊಡೆದ್ರು, ಕೈಕಾಲು ಮುರಿದು ಹಾಕಿದ್ರು, ಅವ್ರ ಮೇಲೆ ದೌರ್ಜನ್ಯ ಎಸಗಿದ್ರು, ಕೆಲವು ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ನಡೆದುಕೊಂಡ್ರು, ಲಾಠಿಗಳನ್ನ ಎಲ್ಲೆಲ್ಲೋ ತುರ್ಕಿದ್ರು, ಅವರು ಸುಮ್ಮನೆ ನಿಂತಿದ್ದ ಹೆಣ್ಣು ಮಕ್ಕಳನ್ನ ಕಪಾಳಕ್ಕೆ ಬಾರಿಸಿದ್ರು, ಎಲ್ಲ ಮಾಡಿದ್ರು. ಅದಾದ ನಂತರ ಆ ರಾತ್ರಿಗೆ ಸೋನಂ ವಾಂಗ್ಚುಕ್ ಮತ್ತೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ನಾನು ಉಪವಾಸ ತೊರೆಯೋಣ ಅಂತಿದ್ದೆ. ಅಟ್ಲೀಸ್ಟ್ ಸರ್ಕಾರದ ಒಂದು ಏನಿರುತ್ತೆ ಅವ್ರದ್ದು ಭರವಸೆಯ ಆಧಾರದ ಮೇಲೆ ತೊರೆಯೋಣ ಅಂತಿದ್ದೆ. ಬಟ್ ಈ ಮಕ್ಕಳ ಮೇಲೆ ಇಷ್ಟು ದೌರ್ಜನ್ಯ ಎಸಗದ ಮೇಲೆ ನಾನು ಉಪವಾಸ ತೊರೆಯೋದಿಲ್ಲ ಅಂತ ಮತ್ತೆ ಪುನರುಚ್ಚರಿಸಿದರು. ನಾನು ಉಪವಾಸ ತೊರೆಯೋದಿಲ್ಲ ಅಂತ, ಹೋರಾಟ ಮುಂದುವರಿಯುತ್ತೆ, ನಾನು ಸತ್ರು ಪರವಾಗಿಲ್ಲ, ಇಂತಹದ್ದೊಂದು ಪಟ್ಟು ಹಿಡಿದು ಆಸ್ಪತ್ರೆಯಲ್ಲಿ ಇತ್ತು. ಅಷ್ಟರಲ್ಲಿ ಅವರ ಹೆಂಡತಿ ಕೋರ್ಟಿಗೆ ಹೋಗಿ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ನಮಗೆ ನಂಬಿಕೆ ಇಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಶಿಫ್ಟ್ ಆಗಬೇಕು ಅಂತ ಸೋನಂ ವಾಂಗ್ಚುಕ್ ಅವರನ್ನ ಪ್ರೈವೇಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸ್ಕೊಂಡ್ರು. ಆದ್ರೆ ಅಲ್ಲಿಯೂ ಸಹ ಅವರು ಊಟ ಸ್ವೀಕರಿಸಲಿಲ್ಲ, ಉಪವಾಸವನ್ನ ಕಂಟಿನ್ಯೂ ಮಾಡ್ತಾನೆ ಬಂದ್ರು. ಆ ನಂತರ ವಾಂಗ್ಚುಕ್ ಅವರು ಒಂದು ಸ್ಟೆಪ್ ಕೆಳಗೆ ಇಳಿದ್ರು. ಏನು, ಸರ್ಕಾರ ಭರವಸೆ ಕೊಡೋದಾದ್ರೆ ಮಕ್ಕಳ ಮೇಲೆ FIRಗಳು ಮಾಡಲ್ಲ, ಮಕ್ಕಳಿಗೆ ಏನೂ ತೊಂದರೆ ಕೊಡಲ್ಲ ಅನ್ನೋದಾದ್ರೆ ನಾನು ಉಪವಾಸ ತೊರೆಯೋದಕ್ಕೆ ಸಿದ್ಧ ಇದ್ದೀನಿ. ನನಗೆ ಆಡಳಿತ ಪಕ್ಷದವರು ಸಹ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ, ವಿರೋಧ ಪಕ್ಷದವರು ಸಹ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಜೀವ ಅಮೂಲ್ಯ, ನೀವು ಉಪವಾಸ ತೊರೀರಿ, ಹೋರಾಟವನ್ನು ಮುಂದುವರಿಸಬಹುದು ಅಂತ. ಹಾಗಾಗಿ ನಾನು ರೆಡಿ ಇದ್ದೀನಿ. ಬಟ್ ಮಕ್ಕಳ ಮೇಲೆ ದೌರ್ಜನ್ಯ ನಿಲ್ಲಬೇಕು, ಮಕ್ಕಳ ಮೇಲೆ ಯಾರದೇ FIRಗಳಾಗಬಾರ್ದು, ಅವ್ರ ಮೇಲೆ ಯಾವುದೇ ಕ್ರಮ ಆಗಬಾರ್ದು, ಎಲ್ಲ ರೀತಿಯಾದ ಮಕ್ಕಳು ಸೇಫ್ ಆದ್ರೆ ನಾನು ಉಪವಾಸ ತೊರಿತೀನಿ ಅಂದ್ರೆ. ಅದಾದ ನಂತರ JP ನಡ್ಡಾ ಹೋಗಿ ಭೇಟಿ ಮಾಡಿದ್ರು ಮತ್ತೆ ಸೋನಂ ವಾಂಗ್ಚುಕ್ನ ಪ್ರೈವೇಟ್ ಆಸ್ಪತ್ರೆಯಲ್ಲಿ. JP ನಡ್ಡಾ ಏನ್ ಮಾತಾಡ್ಕೊಂಡ್ರು ಗೊತ್ತಿಲ್ಲ. ಹೊರಗಡೆ ವಿರೋಧ ಪಕ್ಷದ ಸುಮಾರು 65 ನಾಯಕರು ಬಂದಿದ್ರು ಅದೇ ಆಸ್ಪತ್ರೆಗೆ. ಬಟ್ ಆಸ್ಪತ್ರೆ ಅವರು ಒಳಗಡೆ ಬಿಡ್ಲಿಲ್ಲ, ಕಾರಣ ಸರ್ಕಾರ ಅಲೋ ಮಾಡ್ಲಿಲ್ಲ. JP ನಡ್ಡಾ ಹೋದ್ರೆ ಅವ್ರ ಆರೋಗ್ಯಕ್ಕೆ ಇನ್ಫೆಕ್ಷನ್ ಆಗಲ್ಲ, ವಿರೋಧ ಪಕ್ಷದವರು ಹೋಗ್ಬಿಟ್ರೆ ಅವ್ರ ಆರೋಗ್ಯಕ್ಕೆ ಇನ್ಫೆಕ್ಷನ್ ಆಗತ್ತಂತೆ. ಇದೊಂದು ನಾನ್ ಸೆನ್ಸ್ ಕಾರಣವನ್ನ ಆ ಆಸ್ಪತ್ರೆ ಕೊಡ್ತು. ಸೊ ಅಲ್ಲಿಗೆ ಸ್ಪಷ್ಟ ಆಯ್ತು. ಅಲ್ಲಿಯೂ ಸಹ ಪ್ರೈವೇಟ್ ಆಸ್ಪತ್ರೆಯಲ್ಲೂ ಸಹ ಸೋನಂ ವಾಂಗ್ಚುಕ್ ಅವರನ್ನ ಯಾರು ಭೇಟಿ ಮಾಡಬೇಕು ಮಾಡಬಾರದು ಅನ್ನೋದ್ರ ಬಗ್ಗೆ ಈ ಸರ್ಕಾರನೇ ನಿರ್ಣಯಗಳನ್ನ ಕೈಗೊಳ್ತಾ ಇದೆ. ಅವರೇ ಅಲ್ಲಿ ಒಂದು ರೀತಿಯಾಗಿ ಅವರನ್ನ ಅರೆಸ್ಟ್ ಮಾಡದಂಗೆ, ಹೌಸ್ ಅರೆಸ್ಟ್ ಮಾಡದಂಗೆ ಇಟ್ಟುಬಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಆಯ್ತು. ಆ ನಂತರ ಜಂತರ್ ಮಂತರ್ನಲ್ಲಿ ಹೋರಾಟ, ಸಣ್ಣ ಪುಟ್ಟ ಕ್ಲಾಶ್ಗಳು ಅದು ಮುಂದುವರಿತಾನೆ ಇತ್ತು. ಅದು ಇಡೀ ದೇಶಕ್ಕೆ ವ್ಯಾಪಿಸ್ತು. ಮುಂಬೈ, ಪಟ್ನಾ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ನಾನಾ ನಗರಗಳಿಗೆ ವ್ಯಾಪಿಸ್ಕೊಂಡು ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಬಂತು. ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಾಯ್ತು, ಮುಂಬೈನಲ್ಲಿ ದೊಡ್ಡ ಮಟ್ಟದಲ್ಲಾಯ್ತು, ಬೆಂಗಳೂರಲ್ಲಿ ಪಂಜಿನ ಮೆರವಣಿಗೆ ಆಯ್ತು, ಏನೇನೋ ಆಯ್ತು. ಆದರೂ ಸಹ ಹೋರಾಟ ಮುಂದುವರಿಸ್ಕೊಂಡೇ ಹೋಗ್ತಿದ್ರು. ಸೋನಂ ವಾಂಗ್ಚುಕ್ ಮಕ್ಕಳ ವಿಚಾರದಲ್ಲಿ ಸೇಫ್ ಆದ್ರೆ ನಾನು ಉಪವಾಸ ಬಿಡ್ತೀನಿ ಅಂತ ಹೇಳಿದಾಗ್ಲೂ ಸಹ ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಹೇಳಿರಬಹುದು, ಬಟ್ ನಾವು ರಾಜೀನಾಮೆ ಪಡೆಯದೆ ಈ ಹೋರಾಟವನ್ನ ನಿಲ್ಲಿಸೋ ಮಾತೇ ಇಲ್ಲ ಅಂತಂದ್ರು. ಸೊ ಅವರನ್ನು ಕರೆದು ಮಾತಾಡಿಸಿದ್ರು JP ನಡ್ಡಾ, ಆರೋಗ್ಯ ಸಚಿವ. ಯಾರನ್ನ? CJP, ಕಾಕ್ರೋಚ್ ಜನತಾ ಪಾರ್ಟಿ ಅವರ ಪ್ರತಿನಿಧಿಗಳನ್ನು ಸಹ JP ನಡ್ಡಾ ಮನೆಗೆ ಅಥವಾ ಅವರ ಆಫೀಸ್ಗೆ ಕರೆಸ್ಕೊಂಡು ಮಾತಾಡಿದ್ರು. ಅವರು ತಮ್ಮ ಮನವಿ ಪತ್ರವನ್ನ, ತಮ್ಮ ಬೇಡಿಕೆಗಳನ್ನ ಅಲ್ಲಿಟ್ರು. ಅದಾಗ್ತಾ ಆಗ್ತಾ ಆಗ್ತಾ ನಿನ್ನೆ ಮತ್ತೊಂದು ಸುತ್ತಿನ ಮಾತುಕತೆ ಆಗಿದೆ. ಯಾರ ಜೊತೆ? ಸೋನಂ ವಾಂಗ್ಚುಕ್ ಮತ್ತು JP ನಡ್ಡಾ ಮತ್ತು ಇನ್ನೊಂದು ಕೇಂದ್ರ ಸಚಿವರು ಹೋಗಿದ್ರು. ಅವರೆಲ್ಲ ಸೇರ್ಕೊಂಡು ಒಂದು ಸಭೆ, ಒಂದು ಮೀಟಿಂಗ್ ಅನ್ನ ಅದೇ ಆಸ್ಪತ್ರೆಯಲ್ಲಿ ಅವರನ್ನು ಭೇಟಿ ಮಾಡಿದ್ರು. ಅಲ್ಲಿ ಏನಾಯ್ತೋ ಗೊತ್ತಿಲ್ಲ. ರಾತ್ರಿ ಕಳೆಯೋಷ್ಟೊತ್ತಿಗೆನೆ ಸುದ್ದಿ ಬರುತ್ತೆ, ಬೆಳ್ಳಂಬೆಳಗ್ಗೆ ನಮಗೆ ಸುದ್ದಿ ಬರುತ್ತೆ, ಸೋನಂ ವಾಂಗ್ಚುಕ್ ಉಪವಾಸ ತೊರೆದಿದ್ದಾರೆ. ಅದು ಏನು? ಬಿಜೆಪಿಯ ಪ್ರತಿನಿಧಿಯಾಗಿ ಹೋಗಿದ್ದಂತಹ, ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದಂತಹ JP ನಡ್ಡಾ, ಕೇಂದ್ರ ಸಚಿವ JP ನಡ್ಡಾ ಅವರ ಕೊಟ್ಟಂತಹ ಜ್ಯೂಸ್ ಅನ್ನ ಕುಡಿದು ಸೋನಂ ವಾಂಗ್ಚುಕ್ ಉಪವಾಸ ತೊರೆದಿದ್ದಾರೆ ಅಂತ. ಆ ನಂತರ ಸೋನಂ ವಾಂಗ್ಚುಕ್ ಅವರ ಹೇಳಿಕೆ ಬರುತ್ತೆ, ಹೇಳಿಕೆ ವಿಡಿಯೋ ಬರುತ್ತೆ.
ನಾನು ಉಪವಾಸವನ್ನು ತೊರೆದಿದ್ದೀನಿ, ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅನ್ನೋ ಭರವಸೆ ಕೊಟ್ಟಿದೆ, ಹಾಗಾಗಿ ನಾನು ಉಪವಾಸ ತೊರೆದಿದ್ದೀನಿ ಅಂತ. ಬಟ್ ಆ ಬೇಡಿಕೆಗಳೇನು, ಯಾವಾಗ ಈಡೇರಿಸ್ತಾರೆ, ಒಂದು ಟೈಮ್ ಫ್ರೇಮ್ ಇದೆಯಾ? ಏನೂ ಇಲ್ಲ. ಇದರ ನಡುವೆ ನಡು ರಾತ್ರಿಯಲ್ಲಿ, ರಾತ್ರಿ 1 ಗಂಟೆ ನಡುವೆ ನರೇಂದ್ರ ಮೋದಿ ಅವರ ಸೆಲ್ಫಿ ವಿಡಿಯೋ ಬರುತ್ತೆ. ಸೆಲ್ಫಿ ವಿಡಿಯೋ ಯಾವತ್ತೂ ಮಾಡಿದ್ದಿಲ್ಲ ಆ ರೀತಿ. ಅದರಲ್ಲಿ ಅವರು ಯುವ ಜನತೆಯ ಮೇಲೆ ಆಗಿರುವ ಆ, ಆ, ಈ ನೀಟ್ ವಿಚಾರವಾಗಿ, ಯುವ ಜನತೆ ಈ ದೇಶದ ಶಕ್ತಿ, ನಾವು ಅವ್ರಿಗೋಸ್ಕರನೇ ಇರೋದು. ಸೊ ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಹೊಸ ಮಸೂದೆಯನ್ನು ತರ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡ್ತೀವಿ, ಅವರಿಗೆ ಶಿಕ್ಷೆಯನ್ನು ವಿಧಿಸ್ತೀವಿ, ಅತಿ ಶೀಘ್ರವಾಗಿ ಅವರಿಗೆ ಶಿಕ್ಷೆ ಆಗಂಗೆ ನೋಡ್ಕೊಳ್ತೀವಿ, ನಮಗೆ ಯುವ ಜನತೆಯ ಮೇಲೆ ತುಂಬಾ ಪ್ರೀತಿ ಇದೆ, ಹಾಗೆ ಹೀಗೆ ಅಂತಂದ್ರು. ಯಾವ ಯುವ ಜನತೆ ತಲೆ ಹೊಡೆದು ಹಾಕಿದ್ರು, ಯಾವ ಯುವ ಜನತೆಗೆ ಕೈಕಾಲು ಮುರಿದು ಹಾಕಿದ್ರು, ನಿಷೇಧಿತ ಬುಲೆಟ್ಗಳನ್ನು ಸಹ, ಗನ್ಸ್ ಅನ್ನು ಸಹ ಬಳಸಿದ್ರು, ಆ ಯುವ ಜನತೆಯ ಮೇಲೆ ಪ್ರೀತಿ ಉಕ್ಕಿಬಿಡ್ತಂತೆ ಮಧ್ಯರಾತ್ರಿಯಲ್ಲಿ. ಯಾಕೆ ಅಂದ್ರೆ ಇಡೀ ದೇಶದಲ್ಲಿ ಹೋರಾಟ ಒಂದು ರೀತಿಯಾಗಿ ಸರ್ಕಾರ ವರ್ಸಸ್ ಜೆನ್ಸಿ ಆಗೋಗಿದೆ. ಇಡೀ ದೇಶದಲ್ಲಿ ಎಲ್ಲೇ ಬಿಜೆಪಿಯವರು ಕಂಡ್ರು ಸಹ ಹಲ್ಲೆಗಳಾಗ್ತಿದ್ವು, ಗೋಧಿ ಮಾಧ್ಯಮವನ್ನು ಊಗಿದು ಹೊಡೆದೆಲ್ಲ ಓಡಿಸ್ತಾ ಇದ್ರು. ಎಲ್ಲದರಿಂದ ನರೇಂದ್ರ ಮೋದಿ ವಿಚಲಿತರಾದಂತ ಖಂಡಿತ ಕಂಡ್ರು. ಆ ವಿಡಿಯೋದಲ್ಲಿ ಭಯ ಕಾಣ್ತಾ ಇತ್ತು ಮುಖದಲ್ಲಿ, ಜೆನ್ಸಿ ಸಿಡಿದೆದ್ದಿದೆ ಅಂತ. ಹೇಗೋ ಆ ವಿಡಿಯೋವನ್ನೊಂದನ್ನ ಮಾಡಿಬಿಟ್ರು. ಈ ಕಡೆ ಸೋನಂ ವಾಂಗ್ಚುಕ್ ಉಪವಾಸವನ್ನು ತೋರಿಸ್ರು. ಸೊ ಇಷ್ಟೆಲ್ಲ ಆದ ನಂತರ ಈಗ ಬರುವಂತಹ ಪ್ರಶ್ನೆ, ಸೋನಂ ವಾಂಗ್ಚುಕ್ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಜಿರಳೆಗಳಿಗೆ ದ್ರೋಹ ಬಗೆದರ ಅಂತ, ಮೋಸ ಮಾಡಿದ್ರ ಅನ್ನುವಂಥ ಮಾತು ಬರುತ್ತೆ. ಯಾಕೆ ಅಂತಂದ್ರೆ ಸೋನಂ ವಾಂಗ್ಚುಕ್ ಅವರು ಮೊದಲಿಂದಲೂ ಹೇಳ್ಕೊಂಡು ಬರ್ತಿದ್ದು, ಉಪವಾಸ ಆರಂಭಿಸಿದ ದಿನದಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹೊರತು ಬೇರೆ ಯಾವುದಕ್ಕೂ ನಾವು ಬಗ್ಗಲ್ಲ, ರಾಜೀನಾಮೆ ಆಗಲೇಬೇಕು, ಅದೇ ನಮ್ಮ ಅಜೆಂಡಾ, ಅದೇ ನಮ್ಮ ಬೇಡಿಕೆ, ಮುಖ್ಯವಾದ ಬೇಡಿಕೆ ಅಂತಲೇ ಬಂದಿತ್ತು. ಆದ್ರೆ ಅದರಿಂದಲೂ ಸಹ ಹಿಂದೆ ಸರಿದಂಗ ಆಯ್ತೀಗ. ರಾಜೀನಾಮೆನೂ ಕೊಟ್ಟಿಲ್ಲ, ಯಾವ ಭರವಸೆ ಅಂತೆ, ಬಾಯಿ ಮಾತಿನ ಭರವಸೆ, ಏನು ಭರವಸೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಮುಂದೇನಾಗುತ್ತೆ ಕ್ಲಾರಿಟಿ ಇಲ್ಲ. ಬಟ್ ಇವರು ಉಪವಾಸ ತೊರೆದಿದ್ದಾರೆ. ಅದು ಒಂದು ರೀತಿಯಾಗಿ ಅನುಮಾನಕ್ಕೆ ಆಸ್ಪದ ಕೊಟ್ರೆ, ಇನ್ನೊಂದು ರೀತಿಯಲ್ಲಿ ಅನುಮಾನಕ್ಕೆ ಆಸ್ಪದ ಅಥವಾ ಅವ್ರ ಮೇಲೆ ಸೋನಂ ವಾಂಗ್ಚುಕ್ ದ್ರೋಹ ಬಗೆದ್ರ ಅನ್ನುವುದಕ್ಕೆ ಬರುವಂತಹ ಮಾತುಗಳೇನು ಅಂದ್ರೆ, ಅವರು ಉಪವಾಸ ತೊರೆಯೋದೇ ಆಗಿದ್ರೆ, ಸರಿ ತೊರಿಬೇಕು ಅಂತ ನಿರ್ಧಾರ ಆಗಿದ್ರೆ 20 ದಿನ ಉಪವಾಸ ಮಲಗಿದ್ದಂತಹ ಅದೇ ಸ್ಟೇಜ್ಗೆ ಬಂದು, ಅದೇ ಜನರ ಮುಂದೆ, ಅದೇ ಜಿರಳೆಗಳ ಮುಂದೆ, ಅದೇ ಅಭಿಜಿತ್ ದೀಪ್ಗೆ ಮುಂದೆ ಜನ ಕೊಟ್ಟ ಜ್ಯೂಸು, ವಿದ್ಯಾರ್ಥಿಗಳು ಅಥವಾ ಯುವ ಜನತೆ ಅಥವಾ ಕಾಕ್ರೋಚ್ಗಳು ಕೊಟ್ಟಂತಹ ಜ್ಯೂಸ್ ಕುಡಿದು ಉಪವಾಸ ತೊರಿಬೋದಿತ್ತು. ಬಟ್ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಕೇಂದ್ರ ಸರ್ಕಾರದ ಸಚಿವರು ಕೊಟ್ಟಂತಹ ಜ್ಯೂಸ್ ಕುಡಿದು, ಯಾವ ಸಚಿವರು, ಯಾವ ಕೇಂದ್ರ, ಯಾವ ಸರ್ಕಾರ, ಯಾವ ಮೋದಿ ಕ್ಯಾಬಿನೆಟ್, ಯಾವ ಮೋದಿ, ಯಾವ ಅಮಿತ್ ಶಾ ಯುವ ಜನತೆಯ ಮೇಲೆ ಅಷ್ಟು ಕ್ರೌರ್ಯ ಮೆರೆದ್ರು, ಅವರು ಕೊಟ್ಟ ಜ್ಯೂಸ್ ಕುಡಿದು ಇವರು ಉಪವಾಸವನ್ನು ತೊರೆದ್ರಲ್ಲ, ಅಲ್ಲಿ ಹಾಗಾದ್ರೆ ಇವರು ಹೇಗೆ ಮತ್ತೆ ಜಂತರ್ ಮಂತರ್ಗೆ ಬರ್ತಾರೆ, ಮತ್ತೆ ಈ ಜಿರಳೆಗಳ ಜೊತೆಯಲ್ಲಿ ಕೂತ್ಕೊಳ್ತಾರೆ, ಹೋರಾಟ ಮಾಡ್ತಾರ ಇಲ್ವಾ, ಹೋರಾಟಕ್ಕೆ ದ್ರೋಹ ಬಗೆದ್ರ ಅನ್ನುವಂತಹ ಎಲ್ಲ ಮಾತುಗಳು ಈಗ ಬರ್ತವೆ. ಆ ಎಲ್ಲ ಅನುಮಾನಗಳಿಗೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ಉತ್ತರ ಸಿಕ್ಕಿಲ್ಲ. ಸೋನಂ ವಾಂಗ್ಚುಕ್ ಅವರು ಈ ಹೋರಾಟವನ್ನು ಮುಂದುವರಿಸ್ತಾರ, ಅದೇ ವೇದಿಕೆಗೆ ಬರ್ತಾರ, ಏನು ಎತ್ತ ಅಂತ. ಬಟ್ ಕಾಕ್ರೋಚ್ ಜನತಾ ಪಾರ್ಟಿ ಕಡೆಯಿಂದ, ಅಭಿಜಿತ್ ದೀಪ್ಕೆ ಕಡೆಯಿಂದ ಬಂದಿರುವಂತಹ ಸ್ಟೇಟ್ಮೆಂಟ್ ಏನು ಅಂದ್ರೆ, ಅವರು ಉಪವಾಸ ತೋರಿದಿರೋದು ನಮಗೆಲ್ಲ ಖುಷಿಯಾಗಿದೆ, ನಾವು ಹೋರಾಟವನ್ನು ಮುಂದುವರಿಸ್ತೀವಿ, ರಾಜೀನಾಮೆ ಪಡೆಯುವವರೆಗೆ ಹೋರಾಟ ನಿಲ್ಲಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಅದೊಂದೇ ನಮಗಿರುವಂತಹದ್ದು, ಅದಲ್ಲದೆ ನಾವು ಬಗ್ಗಲ್ಲ ಅಂತ. ಇದರ ನಡುವೆ ನಾವು ಇನ್ನು ಮೇಲೆ ಕೇಂದ್ರ ಸರ್ಕಾರ ಕರದಲ್ಲಿಗೆ ಹೋಗಿ ಅವರನ್ನ ಭೇಟಿ ಮಾಡೋದಿಲ್ಲ. JP ನಡ್ಡಾ ನಮ್ಮನ್ನ ಭೇಟಿ ಮಾಡಬೇಕು ಅನ್ಕೊಂಡ್ರೆ ಅವರು ಒಂದೋ ಜಂತರ್ ಮಂತರ್ಗೆ ಬರಬೇಕು, ಇಲ್ಲ ಇಬ್ಬರದ್ದು ಜಾಗ ಅಲ್ಲದ ನ್ಯೂಟ್ರಲ್ ಜಾಗದಲ್ಲಿ ಭೇಟಿ ಮಾಡಬೇಕು ಅಂತ. ಅದೇ ರೀತಿ ನ್ಯೂಟ್ರಲ್ ಜಾಗದಲ್ಲಿ ಇವತ್ತು ಇನ್ನೊಂದು ಭೇಟಿಯಾಗಿದೆ. ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸ್ಪಷ್ಟವಾಗಿ ಹೇಳಿದೆ, ರಾಜೀನಾಮೆ ನಮ್ಮ ಬೇಡಿಕೆ, ಅದಿಲ್ಲದೆ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಸೊ ಅದಕ್ಕೆ ಸರ್ಕಾರ ಅಥವಾ JP ನಡ್ಡಾ 24 ಅವರ್ಸ್ ಟೈಮ್ ಕೇಳಿದಾರಂತೆ. ನಾಳೆ ಮಧ್ಯಾಹ್ನದ ಒಳಗೆ ನಾವು ನಮ್ಮ ತೀರ್ಮಾನವನ್ನ ತಿಳಿಸ್ತೀವಿ ಅಥವಾ ನಮ್ಮ ವಿಚಾರವನ್ನ ತಿಳಿಸ್ತೀವಿ ಅಂತ. ಸೊ ನಾಳೆ ಮಧ್ಯಾಹ್ನ ಗೊತ್ತಾಗುತ್ತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯಲಾಗುತ್ತಾ, ಪಡೆದರೆ ಏನು, ಪಡೆಯದೆ ಹೋದ್ರೆ ಏನು, ಹೇಗೆ ಎತ್ತ, ಅದು ಬೇರೆ ವಿಚಾರ, ಇನ್ನೊಂದು ಯಾವ್ದಾದ್ರು ವಿಡಿಯೋದಲ್ಲಿ ಮಾತಾಡೋಣ. ಬಟ್ ಈಗ ಸದ್ಯಕ್ಕೆ ಆಗಿರುವಂತಹದ್ದು ಇಷ್ಟು ಬೆಳವಣಿಗೆ.
ಇಲ್ಲಿ ಮುಖ್ಯವಾಗಿ ಬಂದಂತಹ ಪ್ರಶ್ನೆನೇ ಸೋನಂ ವಾಂಗ್ಚುಕ್ ಜಿರಳೆಗಳಿಗೆ ದ್ರೋಹ ಬಗೆದರ. ನೋಡೋಣ, ಮುಂದೆ ಗೊತ್ತಾಗತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.